ಕಡಿ ಬಂದ ಒಳ್ಳೆ ಫಲ ಬಿಡುವ ಮರವ ಕಡಿ ಬಂದ. ಒಳ್ಳೆಯವ್ರು ಯಾರು ಇರ್ತಾರೋ, ಸದ್ಭಕ್ತರು ಯಾರಿರ್ತಾರೋ, ಇನ್ನು 4 ದಿವಸ ಊರಿನಲ್ಲಿ ಇರಬೇಕು. ಅವರ ಅಗತ್ಯ ಊರಿಗಿದೆ. ಇನ್ನು ಹಲವಾರು ದೇವಸ್ಥಾನಗಳನ್ನು, ಹಲವಾರು ಪುಣ್ಯ ಕಾರ್ಯಗಳನ್ನು ಅವರಿಂದ ನಡೆಸಬೇಕಾಗಿದೆ ಅಂತಕ್ಕಂಥವ್ರನ್ನ ಭಗವಂತ ಬೇಗ ಕರ್ಕೊಂಡ್ಬಿಡ್ತಾನೆ. ಅಂತಕನ ದೂತರಿಗೆ ಕಿಂಚಿತ್ತು ಭಯವಿಲ್ಲ, ಚಿಂತೆಯನ್ನು ಬಿಟ್ಟು ಶ್ರೀಹರಿಯನ ನೆನೆ ಮನವೇ ಎಂದು ದೊಡ್ಡವರು. ಅಂತಕನ ದೂತರಿಗೆ, ಅಂತಕರಂದ್ರೆ ಆ ಯಮರಾಜನ ದೂತರಿಗೆ ಸ್ವಲ್ಪವೂ ಚಿಂತೆನೇ ಇಲ್ಲ. ಜವರಾಯ ಬಂದಾರೆ ಬರಿಗೈಲಿ ಬರಲಿಲ್ಲ, ಜವರಾಯ ಬಂದಾರೆ ಹುಡುಗೋಲ್ ಕೊಡಲೊಂದೆಗಲೇರಿ ಒಳ್ಳೊಳ್ಳೆ ಮರವ ಕಡಿ ಬಂದ, ಒಳ್ಳೆ ಫಲ ಬಿಡುವ ಮರವ ಕಡಿ ಬಂದ. ಬರದ ಜವರಾಯ ಇಂದ್ಯಾಕೆ ಬಂದಪ್ಪ, ಬರದ ಜವರಾಯ ಇಂದ್ಯಾಕೆ ಬಂದಪ್ಪ. ಒಳ್ಳೆಯ ನೀರ, ಒಳ್ಳೆಯ ಚಂದ ಕುಡಿ ನೀರ. ನಮ್ಮ ಹೆಣ್ಣುಮಕ್ಕಳು ಹೇಳ್ತಾರೆ ಜಾನಪದ ಗೀತೆಯಲ್ಲಿ, ಯಮರಾಯನೇ ಬಂದ್ಬಿಟ್ರು ಕೂಡ, ಮಾಸ್ತಮ್ಮನ ಕರ್ಕೊಂಡೋಗ ಬಂದಿದ್ದಾನೆ ಅಂದ್ರು ಕೂಡ, ಬಾರಪ್ಪ ಕೂತ್ಕೋ, ಅಷ್ಟು ದೂರದಿಂದ ಬಂದಿದ್ದೀಯಾ, ನೀರು ಕುಡಿ, ಮಜ್ಜಿಗೆ ಕುಡಿ, ಕುಂತ್ಕಳಯ್ಯ ಅಂದರೆ ಆ ಯಮರಾಯ ನಮ್ಮ ಮಾತು ಕೇಳಲ್ಲ. ಕುಡಿಯಲು ಬಂದಿಲ್ಲ, ಕೂಡಲು ಬಂದಿಲ್ಲ, ಮಾಸ್ತಮ್ಮ ಕುಡಿಯಲು ಬಂದಿಲ್ಲ, ನಾನು ಕೂಡಲು ಬಂದಿಲ್ಲ. ಅವಾದಿ ಮುಗಿದು ನಡೆಯವ್ವ, ಅವಾದಿ ಮುಗಿದು ನಡೆಯವ್ವ, ನಿನ್ನ ಋಣವು ಮುಗಿದು ನಡೆಯವ್ವ. ತಾಯೇ, ನಿನ್ನ ಅವಧಿನೂ ಮುಗಿದೋಯ್ತು. ಈ ಮನೆ ಋಣ ನಿನ್ನ ಮಕ್ಕಳ ಕೈಲಿ, ನಿನ್ನ ಸೊಸೆದಿರ ಕೈಲಿ, ನೀನು ಅನ್ನ ತಿನ್ನೋ ಋಣ ಮುಗಿದೋಗಿದೆಯಮ್ಮ. ಈ ಊರಿನ ಋಣ ಅಂತ ತೀರೋಗಿದೆ ತಾಯಿ, ನಿನ್ನ ನಡೆ ತಾಯಿ ಅಂತ ಕರ್ಕೊಂಡೋಗಿದ್ದಾನೆ. ಮಾಳಿಗೆ ಮಾಳಿಗೆ ಮೂರಂಗಣದ ಮಾಳಿಗೆ, ಮಾಳಿಗೆ ಮಾಳಿಗೆ ಮೂರಂಗಣದ ಮಾಳಿಗೆ. ದಿಕ್ಕಂಗೆ ಬರಲು ಜವರಾಯ ನನ್ನ ಮಕ್ಕಳ ಬಿಟ್ಟು ಬರಲೆಂಗೋ. ನಮ್ಮ ಮಾತು ಕೇಳಲ್ಲ ಅವನು. ಜವರಾಯ ನನ್ನ ಮಕ್ಕಳು ಕಣೋ, ಬಹಳ ಪ್ರೀತಿ, ಅದರೊಳಗೂ ನನ್ನ ಕಿರಿ ಮಗನ ಕಂಡ್ರೆ ತುಂಬ ಪ್ರೀತಿ ಕಣೋ. ಇನ್ನು ಸ್ವಲ್ಪ ದಿವಸ ಇರಬೇಕು ಅಂತ ಆಸೆ ಇದೆ. ಮೊಮ್ಮಕ್ಕಳನ್ನ ಎತ್ತಬೇಕು, ಆಡಿಸ್ಬೇಕು, ಮುತ್ತಿಡಬೇಕು, ಆ ಮಕ್ಕಳಿಗೆ ನನ್ನ ಕೈಯಿಂದ ಅನ್ನ ತಿನ್ನಿಸ್ಬೇಕು, ಏನೇನೋ ಆಸೆ ಇದೆ ಕಣೋ. ನನ್ನನ್ನು ಬಿಟ್ಬಿಡು ಅಂದರೆ ಆ ಯಮರಾಯ ಬಿಡಲಿಲ್ಲ. ಯಾರನ್ನ? ಮಾಸ್ತಮ್ಮನವ್ರನ್ನ. ಸ್ವಲ್ಪವೂ ಕರುಣೆ ಇಲ್ಲ ಅವನಿಗೆ. ಅದಕ್ಕೆ ಹೇಳ್ತಾರೆ, ಆ ತಾಯಿ ಕೇಳ್ಕೊಂಡಂತೆ, ಮನೆ ಮುಂದೆ ಚಪ್ಪಾರ ಹಬ್ಬದ ಸಡಗಾರ, ಮನೆ ಮುಂದೆ ಚಪ್ಪಾರ ನಾಡಿದ್ದು ಬರುವೆನು ಜವರಾಯ, ಬಿಟ್ಟೋಗು ನನ್ನ ಯಮರಾಯ, ಆಮೇಲೆ ಬರುವನು ಜವರಾಯ, ನನ್ನ ಬಿಟ್ಟೋಗ ನನ್ನ ಯಮರಾಯ. ಮನೆ ಮುಂದೆ ಚಪ್ರ ಹಾಕವ್ರೆ, ಹಬ್ಬ ಹತ್ರಕ್ಕೆ ಬಂತು, ಮನೆಗೆಲ್ಲ ಬಣ್ಣ ಹೊಡಿಬೇಕು, ನೆಂಟರಿಷ್ಟೆಲ್ಲ ಬರ್ತಾರೆ, ಎಲ್ರಿಗೂ ಹೇಳಬೇಕು, ದೂರದವರೆಲ್ಲ ಬರ್ತಾರೆ ಕಣೋ. ನನ್ನ ಕಂಡ್ರೆ ಬಹಳ ಪ್ರೀತಿ ಕಣೋ, ಇನ್ನು 4 ದಿವಸ ಬಿಡು ಅಂದರೆ ಆ ತಾಯಿ ಮಾತ ಕೇಳಲಿಲ್ಲ. ಹಬ್ಬ ಮಾಡುವುದಕ್ಕೆ ಬಾಲೇರು ಬರುತ್ತಾರೆ. ಮಾತಮ್ಮ, ಹಬ್ಬ ಮಾಡುವುದಕ್ಕೆ ಬಾಲೇರು ಬರುತ್ತಾರೆ. ಆಯಸ್ಸು ಮುಗಿಯಿತು ನಡೆಯವ್ವ, ನಿನ್ನ ಋಣವು ಮುಗಿಯಿತು ನಡೆಯವ್ವ, ನಿನ್ನ ಆಯಸ್ಸು ಮುಗಿಯಿತು ನಡೆಯವ್ವ, ನಿನ್ನ ಋಣ
ಮಾಡೋದಕ್ಕೆ ಬೇಕಾದಷ್ಟು ಜನ ಇದ್ದಾರೆ ಕಣವ. ನಿನಗೆ ಆಯಸ್ಸು ಮುಗಿದೋಗಿದೆ, ಈ ಮನೆ ಋಣ ತೀರೋಗಿದೆ, ನಿನ್ನ ಪತಿಯ ಋಣವೂ ಕೂಡ ತೀರೋಗಿದೆ. ಮಾಂಗಲ್ಯ ಕಟ್ಟಿಸ್ಕೊಂಡು ನೀನು ಇದ್ರೂ ಕೂಡ ಎಷ್ಟು ದಿವಸ ಆ ಪತಿಯ ಜೊತೆಯಲ್ಲಿ ನೀನು ಇರಬೇಕು ಅಂತ ನೇಮ ಇತ್ತೋ ಅಷ್ಟು ದಿವಸ ಮಾತ್ರ ಆಯಿತು. ನಡಿಯವ್ವ ಅಂದರೆ ಆ ಯಮರಾಯ ಸ್ವಲ್ಪವೂ ಕರುಣೆ ಇಲ್ಲದೆ ಆ ತಾಯಿಯನ್ನು ಯಾರನ್ನ ಮಾಸ್ತಮ್ಮನವ್ರನ್ನ ಕರ್ಕೊಂಡು ಹೊರಟೋಗಿದ್ದಾನೆ. ಅವರ ಆತ್ಮಕ್ಕೆ ಆ ಬ್ರಹ್ಮಲಿಂಗೇಶ್ವರ ಚಿರಶಾಂತಿಯನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಿ ನಾವಿನ್ನು ಕಥಾಭಾಗದ ಕಡೆ ಹೋಗೋಣ. ಯಾವ ಜಗದ್ರಕ್ಷಕನಾದ ಶ್ರೀ ಕೈಲಾಸದೊಡೆಯ ಆ ಭಗವಂತ ಶಿವನ ಬಳಿಗೆ ದೇವಾನುದೇವತೆಗಳಾದಿಯಾಗಿ ಬ್ರಹ್ಮದೇವರ ಸಮೇತವಾಗಿ ನಾರದರಾದಿಯಾಗಿ ಎಲ್ಲರೂ ಬರ್ತಾ ಇದ್ದಾರೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಆ ಕೈಲಾಸದ 9 ಬಾಗಿಲು ಢಣ 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 ಢಣ. ಕೈಲಾಸಕ್ಕೆ ಎಷ್ಟು ಬಾಗಿಲು? 9 ಬಾಗಿಲು. ವೈಕುಂಠಕ್ಕೆ 8 ಬಾಗಿಲು, ಸತ್ಯಲೋಕಕ್ಕೆ 7 ಬಾಗಿಲು. ಆ 9 ಬಾಗಿಲು ತೆಗೆದಾಗ ನಂದಿ ವಾಹನನಾಗಿ ಲಕ್ಷದ ಮೇಲೆ 96,000 ಗಣಗಳಿಂದ ಯಾವ ಪರಮೇಶ್ವರ ಪಾರ್ವತಿ ಸಮೇತನಾಗಿ ಆ ಕೈಲಾಸದಲ್ಲಿ ಆ ಬೆಳ್ಳಿ ಬೆಟ್ಟದಲ್ಲಿ ಕುಳಿತಿರಬೇಕಾದ್ರೆ ಎಲ್ಲರೂ ಕೂಡ ಕರೀತಾ ಇದ್ದಾರೆ, ದೇವದೇವ, ಹೇ ದಯಾಮಯ, ಭೂತನಾಥೇಶ್ವರ, ಗಂಗಾಧರ, ಪಾರ್ವತಿ ರಮಣ. ಎಲ್ಲರೂ ಕೈ ಮುಗಿದು ನಿಂತಿದ್ದಾರೆ. ತಾಳಲಾರೆ ವಮಮ ಬಾರೆ ದೇವನಿ ಕೇಳೋ, ತಾಳಲಾರೆ ಕೂಳ ರಕ್ಕಸ ನಿಂದ ಬಾರೆ ಏಳತೀರದೋ ಸ್ವಾಮಿ, ಕೂಳ ರಕ್ಕಸ ದೇವಾ ಶಿವ ಶಂಕರ. ಹಡದಿ ಮಕ್ಕ ಎಲ್ಲ ಕೂಡ ಮರಣವೊಂದುತ್ತಿರೇ ಸ್ವಾಮಿ, ಹಡದಿ ಮಕ್ಕ ಎಲ್ಲ ಕೂಡ ಮರಣವೊಂದುತ್ತಿರೇ ಸ್ವಾಮಿ. ತಡೆಯಲಾರೋ ಬಾಧೆಯನ್ನ ಒಂದು ನೋಡಯ್ಯ ತಂದೆ, ತಡೆಯ ಶಿವ ತಂದೆ. ಹೇ ಪರಮೇಶ್ವರ, ನಮ್ಮ ಮೊರೆಯನ್ನು ಕೇಳು ತಂದೆ. ಆ ಕೂಳ ರಕ್ಕಸನ ಬಾಧೆಯನ್ನು ತಡೆಯಕ್ಕಾಗ್ತಾ ಇಲ್ಲ, ಕಾಪಾಡು ನಮ್ಮನ್ನ. ಯಾವ ಪ್ರಸನ್ನ ವದನಾದ ಭಗವಂತ ಶಿವ ಕೈಲಾಸವಾಸ ಕಣ್ಬಿಟ್ಟ ನೋಡ್ತಾನೆ. ಓಹೋ, ದೇವಾನುದೇವತೆಗಳು, ಯಕ್ಷ ಕಿನ್ನರ ಗರುಡ ಗಂಧರ್ವ ಬ್ರಹ್ಮದೇವರ ಸಮೇತವಾಗಿ ನಾರದರಾದಿಯಾಗಿ ನೀವೆಲ್ಲರೂ ಈ ನನ್ನ ಕೈಲಾಸದಲ್ಲಿ ಬಂದು ನಿಂತಿದ್ದೀರಲ್ಲ, ಏನು ಕಾರಣ? ಅದೇ ಸ್ವಾಮಿ, ದುಷ್ಟನಾದ ರಾವಣನ ಕಾಟವನ್ನು ತಡೆಯಲಾರೋ, ಯಾಗಾದ್ರೂ ಮಾಡಿ ಅವನ್ನು ಸಂಹಾರ ಮಾಡುವುದಕ್ಕೆ ಒಂದು ದಾರಿ ಮಾರ್ಗವನ್ನು ತೋರುತ್ತಂತೆ. ನೀನೇ ನಮ್ಮ ಬಾಳಿನ ದೈವ ಅಂತ ಹೇಳಿ ಎಲ್ಲರೂ ಕೈ ಮುಗಿದು ನಿಂತಿದ್ದರೆ ಯಾವ ಪರಮೇಶ್ವರ ಶಿವ ತಾನು ಹೇಳ್ತಾನೆ, ಅಪ್ಪ ದೇವತೆಗಳೇ, ಬ್ರಹ್ಮದೇವರಿಗೆ ತಿಳಿಯದೆ ಸೃಷ್ಟಿ ಕಾರ್ಯವನ್ನು ಬ್ರಹ್ಮದೇವ ವಹಿಸಿಕೊಂಡಿದ್ದಾನೆ. ಲಯಕರ್ತನಾಗ್ತಕ್ಕಂಥವನು ನಾನು ವಿನಃ ಸಂಹಾರಕರ್ತನಾಗಕ್ಕೆ ಸಾಧ್ಯವಿಲ್ಲ. ಸ್ಥಿತಿಕರ್ತನಾಗ್ತಕ್ಕಂಥ ಆ ಶ್ರೀಹರಿಯಿಂದ ಸಾಧ್ಯ ವಿನಃ ಇದು ಮತ್ಯಾರ ಕೈಯಿಂದಲೂ ಆಗೋದಿಲ್ಲಪ್ಪ. ಹಾಗಾದರೆ ನಾವೆಲ್ಲರೂ ಆ ವೈಕುಂಠ ವಾಸನ ಆದ ಆ ಭಗವಂತನನ್ನ, ಆ ಶ್ರೀಹರಿಯನ್ನ ಪ್ರಾರ್ಥನೆ ಮಾಡೋಣ, ನಡೆಯಿರಿ. ಅವರಿಂದಲೇ ಈ ಕಾರ್ಯವಾಗಬೇಕು, ನಮ್ಮ ಕೈಯಿಂದ ಯಾರ ಕೈಯಿಂದಲೂ ಸಾಧ್ಯವಿಲ್ಲ ಅಂತ ಹೇಳಿದಾಗ ಯಾವ ಬ್ರಹ್ಮದೇವ ಹೇಳ್ತಾನೆ, ಹೇ ಪರಮೇಶ್ವರ, ತಾವು ಕೂಡ ದಯಮಾಡಿಸಿ. ಎಲ್ಲಿಗೆ? ವೈಕುಂಠಕ್ಕೆ ಬನ್ನಿ ಅಂತ ಹೇಳಿ ಎಲ್ಲರೂ ಕೂಡ ಬಂದು ಬೇಡ್ತಾ ಇದ್ದಾರೆ. ಯಾವ ರೀತಿಯಲ್ಲಿ ಬರ್ತಾ ಇದ್ದಾರೆ ಅಲ್ಲಿಗೆ ಅಂದರೆ,
ಎತ್ತು ಜಯ ವಿಠಲ ನಿನ್ನ ನಾಮವು ಶಾಂತಿ ಧಾಮವೋ ಸೌಖ್ಯದ ರಾಮ ಜಯತು ಜಯ ವಿಠಲ ಕನಸು ಮನಸಿನ ದೈವವು ಅಂತರಾತ್ಮದ ಭಾವವು ನೀನೇ ಕನಸು ಮನಸಿನ ದೈವವು ನೀನೇ ಅಂತರಾತ್ಮದ ಭಾವವು ಎಲ್ಲವೂ ನೀನಯ್ಯ ಅನ್ಯವೂ ಇಲ್ಲಯ್ಯ ಎಲ್ಲವೂ ನೀನಯ್ಯ ಅನ್ಯವೂ ಇಲ್ಲಯ್ಯ ಎಂಬ